ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಅರಿಪ ಹೆಂಗೆ ಅನಿಸ್ತು ನಿನಗೆ? ನೆಗಡಿ ಭಾಳ ಜೋರು ಐತಿ. ಹೋಗಿ 10 ವರ್ಷ ಬರಂಬ, ಇಲ್ಲಿ ಹೋಗೋಣ. ಇಲ್ಲೇ ಹೋಗಂಬ, ಇಲ್ಲ ಐತಲ್ಲ. ನಾನು ಸ್ವಲ್ಪ ತೋರಿಸ್ಕೊಂಡು ನೀನು ತೋರಿಸ್ಕೊಂತ ಬಾ, ತೋರಿಸ್ಕೊಂಬರ್ನಿ. ಇಲ್ಲಿ ಅವರು ಗುಳಿಗಿನ ಕೊಡ್ತಾರೆ, ಬಾ ಚಲೋ ಕೊಡ್ತಾರೆ. ನಾನೆಲ್ಲ ಸ್ವಲ್ಪ ಒಂದಿನ ಹಾಲು ಹಾಕೊಂಡು ಕುಡಿಯಾಕತ್ತೀನಿ ರೀ. ಇಲ್ಲಿ ಚಾ ಬೇಡ ಅಂತೇಳಿ ಅಂದ್ರೆ ಹೋಗಿ ಯಾರಿಪ್ಪ ನಾನು ಕೂಡ ಹೋಗಿ ತೋರಿಸ್ಕೊಂಬಂದಿರಲಿ. ಈ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗೈತಲ್ಲಿ ಒಂದು 5 ದಿನದ ಗುಳಿಗೆ ಕೊಟ್ರಿ ನನಗೆ. ಹೊಟ್ಯಾಗ ಜ್ವರದವ್ರಿಗೆ ಕಳ್ಳಾಗ ಅದಕ್ಕೆ ಹಂಗೆ ಆಗೈತಿ ನಿಮ್ಗೆ ಅಂತಂದು ಬಾ ಎಲ್ಲ ಇಸ್ಕರ್ದಂಗೆ ಆಗೈತಿ ಅಂತ ಅಂದ್ರೆ ಆರಿಫ್ ಹೋಗೋನು ಗುಳಿಗೆ ಕೊಟ್ರು. ಚಲೋ ಐತಿಲ್ಲ ದವಾಖಾನೆ ರೀಪ್ಪ. ಯಾಕೆ ಇಂಜೆಕ್ಷನ್ ಮಾಡಲಿಲ್ಲ ಅಂದ್ರೆ ಚಲೋ ಐತಿ. ಮಾಡ್ತಾರೆ ಹಂಗೆ ಇದು ಇತ್ತಂದ್ರೆ. ಹ್ಞೂ ಡಾಕ್ಟ್ರ್ ಕೇಳಿ, ದೊಡ್ಡ ಡಾಕ್ಟ್ರ್ ಕೇಳಿ ಮಾಡ್ತಾರೆ. ಇವರು ಸಿಸ್ಟರ್ ಇರ್ತಾರೆ ಇಲ್ಲಿ. ಹ್ಞೂ ರೀ, ಇವ್ರು ಮಾಡಂಗಿಲ್ಲ ರೀ. ಹಂಗೆ ಗುಳಿಗೆ ಮ್ಯಾಗ ಆರಾಮ ಮಾಡಿಬಿಡ್ತಾರೆ ಅವ್ರು. ನೀವು ಹಾಸ್ಪಿಟ್ಲಿಗೆ ಹೋಗ್ಬರ್ತೀರಮ್ಮ? ಹೋಗ್ಬರ್ತೇವೆ. ಬಾಲಾಜಿ ದವಾಖಾನಿಗೆ ರೀ? ಬಾಲಾಜಿ ದವಾಖಾನಿಗೆ ಹೋಗಿ ಗುಳಿಗೆ ಬರ್ಸ್ಕೊಂಬರ್ಬೇಕು. ಹೋಗಿ ಬರ್ಸ್ಕೊಂಬರ್ತಾರೆ. ಎದಕ್ಕೆ ಇಟ್ಟಾರಿಪ್ಪ ನೀನು? ನೀವು ತಿಂದು ಹೋಗ್ಬರ್ಬರ್, ನಾ ಮಾಡ್ಕೊತೀನಿ. ಜಲ್ದಿ ಬಂದು ಮತ್ತೆ ಮಾಡ್ಕೊ ಹಾಕ್ಬರತ್ ಬಾ. ಟೈಮ್ 5:30 ಆತ್ರಿ. ಹರಿಪರ್ ಬಂದು ಹೋಗಿ ಅಮ್ಮ ತೋರ್ಸ್ಕೊಂಬಂದ್ರಿ. ಏನಂದ್ರಮ್ಮ? ಏನಂದಿಲ್ಲ, ಗುಳಿಗೆ ಬರ್ದು ಕೊಟ್ರ. ಗುಳಿಗೆ ಬರ್ದು ಕೊಟ್ರನ್ರಿ? ಇಂಜೆಕ್ಷನ್ ಮಾಡಂಗಿಲ್ಲ ಅವ್ರು. ಇಲ್ಲ, ಬರೀ ಗುಳಿಗೆ ಮ್ಯಾಗ ರೀ ಅವ್ರು. ಗುಳಿಗೆಯಾಗ ಆರಾಮಾಗೋದು. ಗುಳಿಗೆ ಬರ್ದು ಕೊಟ್ರು. ಗುಳಿಗೆ ತಗೊಂಡು ನೀನು ಅಲ್ಲಿ ಹೋದೆ ಕುಲಕರ್ಣಿ ದವಾಖಾನಿಗೆ ನಡದ್ ಸಲುವಾಗಿ. ಅಲ್ಲೊಂದು ಕಂಡಾಬಿಟ್ಟಿಗೆ ರೊಕ್ಕ ಹೋತು ದವಾಖಾನಿಗೆ ಗುಳಿಗೆ ಔಷಧಕ್ಕೆ ಇಂಜೆಕ್ಷನ್ಗೆ. ಅಲ್ಲಿ ಹೋಗಿ ಬಂದಿಂದಾಗ ಮತ್ತೆ ಇಲ್ಲಿ ಹೋದ್ವಿ. ಇಲ್ಲಿ ಹೋಗಿ ಇಲ್ಲಿ ಗುಳಿಗೆ ತಗೊಂಡು ಇಲ್ಲಿ ಬಂದ್ವಿ. ದವಾಖಾನಿಗೆ ಅಂದ್ರೆ ಆರಾಮಾಗತ್ರಿ ತೋರ್ಸ್ಕೊಂಡ್. ಇಲ್ಲ ತಂದ್ರೆ ಆರಾಮಾಗಲ್ಲ. ನಾವು ನೋಡ್ರಿ ಇವತ್ತು ಹೋಗಿ ತಾಯಿ ಮಕ್ಕಳು ಹೋಗಿ ನಾವು ತೋರ್ಸ್ಕೊಂಡ್ ಸ್ವಲ್ಪ ಗುಳಿಗೆ ತೊಗೊಂಡಿದ್ಮೇಲೆ 5 ದಿನ ತಗೋಬೇಕಂತ ಯಾರಲ್ಲ ನನಗೆ. ನೀನು ತಗೊಂಡಿಲ್ಲ ಅವನ್ನ? ನಾನು ತಗೊಂಡಿ. ಬಾಟ್ಲಿ ತುಂಬಲೇ ನಾನು? ಇಲ್ಲ, ನೀ ತುಂಬ ನಮ್ಮಿನ ತೆಗಿತೀನಿ. ತುಂಬಿದ್ದೈತೆ ನೋಡ್ಬೇ. 4 ಅದಾವು. ಹೌದಣ್ಣ? ತುಂಬಿದ್ದಿದ್ದು ಅಂದ್ರೆ ಇದನ್ನ ಮಾಡಿದ್ರು ತಗೋ. ಅದು ಬಿಟ್ಟಾಗ ಟೈಮ್ ಆಗಲಿ 6:30 ಆತ್ರಿಪ್ಪ. ನಮ್ಮ ಮಮ್ಮಿಲಿ ಅರ್ಬಿ ಹೋಗ್ಯಾತಾರ. ಅರ್ಬಿ ಒಂದು ಭಾಳ ಆಗಿಬಿಟ್ಟಿದ್ದು. ನಾನು ಒಗದು ಹಾಕಿದ್ದೆ ಸ್ವಲ್ಪ ಮಾಡಿ. ಇಲ್ಲ ಸ್ವಲ್ಪ ಅದಾವ. ಮಳೆ ಮಾಡಾಗತ್ತೈತೆ ಮಮ್ಮಿ ಹಗರ್ಕ. ಗಾಳಿ ಬಿಟ್ರೆ ಬರಲ್ಲ. ಹಾಂ ಹಾಂ ಹೌದ್ವಾ. ಇವಾಗ ನೋಡ್ರಿ ಮತ್ತೆ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡನ್ರಿ. ಮುಗೀತಲ್ರಿ ಈಗ, ಹಬ್ಬನೂ ಮುಗೀತಿ, ಎಲ್ಲ ಮುಗೀತೀಗ. ಮತ್ತು ನಾವು ಮಕ್ಳು ಮದುವೆ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಕನಸು ಕಟ್ಕೊಂಡು ಕೂತ್ಕೊಂಡೀವ್ರಿ. ಮತ್ತು ಕನಸಾಗಿ ಉಳಿಬಾರ್ದಲ್ರಿ. ಎಲ್ಲ ಏನಾದ್ರೂ ಒಂದು ಮರಳಿ ಯತ್ನವ ಮಾಡು ಅಂತಂದು ಹೇಳ್ತಾರಲ್ರಿ ಹಿರಿಯರು. ಹಾಗಾಗಿ ನಾವು ಮತ್ತೆ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡನ್ರಿ. ಇವು ನೋಡ್ರಿ, ಇದು ಹೇಳಿದ್ರು ಒಬ್ರು ಪಾಪ ಅವ್ರು ಶ್ರೀನಗರ್ ಸ್ಕೂಲ್ ಮೇಡಮ್. ಅವ್ರು ಯಾರಾದ್ರೂ ಇದ್ರೆ ಈಗೂ ಕೊಟ್ಟು ಕಳಿಸ್ರಿ ಅಂತಾರ ಅವ್ರು. ಹೌದನ್ನ? ಯಾರು ಅಲ್ಲೇ ಹೋಗ್ತಾನ, ಅಲ್ಲೇ ಬರ್ತಾನಲ್ಲಮ್ಮ. ಎಲ್ಲ ಹೋಗ್ಯಾನ ಈಗ ಸನ್ನಿತ್ರೊಳಗ. ಹೇಳೋಂಗ ಹಂಗಾದ್ರ. ಇವೆಲ್ಲ ಹಳೆ ಕಲೆಕ್ಷನ್ ರೀ. ಇವು ಸ್ವಲ್ಪ ಆಫರ್ ಒಳಗೆ ಇಟ್ಟಿವ್ರಿ ನಾವು. ಇವೆಲ್ಲ ಹೋದ್ವು ಅಂತ ಹೇಳಿದ್ರೆ ಚಲೋ ಆಗುತ್ತೆ ಅಂತ ಭಾಳ ಚೆನ್ನಾಗದ ರೀ. ಕ್ವಾಲಿಟಿನೂ ಚೆನ್ನಾಗದ ಮತ್ತು ಸಾರಿನೂ ಚೆನ್ನಾಗದವು. ನಾವೇ ಮತ್ತೆ ನೀವು ಕಲೆಕ್ಷನ್ ಹಾಕಿಸ್ಬೇಕಲ್ರಿ. ಹಾಗಾಗಿ ಇವೆಲ್ಲ ಹೋದ್ರೆ ಚಲೋ ಆಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಆಫರ್ ಒಳಗೆ ಇಡಾಕತ್ತೀವಿ. ಇದು ನೋಡ್ರಿ, ಇದು ಕೇಳಾರಂತ್ರಿ ಅವರು. ಮಾಲಿ ಹೋಗಿ ಕೊಡೋರಿಲ್ಲದಕ್ಕೆ ಇದು ಹಂಗೆ ಕುಂದೈತ್ರಿ ಸೀರೆ. ಇದು ಎಷ್ಟು ಚಂದ ಐತಿ ನೋಡ್ರಿ. ಇದ್ರೊಳಗೆ 2 ಸಾರಿ ಅದಾವ. ನೀವು ಮೆತ್ತಗನ ನೋಡ್ರಿ ಹೆಂಗೆ ನೀವು ಮಾಡಿಸ್ತೀರಿ ಹಂಗೆ ಅದ ನೋಡ್ರಿ. ಕಾಫಿ ಕಲರ್ ದಡೀರಿ, ಕಾಫಿ ಕಲರ್ ಇದು ಬರ್ತೈತ್ರಿ. ಇದಕ್ಕೆ ಬ್ಲೌಸ್ ಬಂದಿರ್ತೀರಿ. ಇದಕ್ಕೆ ಪಿಸ್ತಾ ಕಲರ್ ಇದೈತ್ರಿ. ಇದೆಲ್ಲ ಹೊಟ್ಟೆ ಒಳಗೆಲ್ಲ ಇದ್ರೊಳಗೆ 2 ಥರ ಅದ ನೋಡ್ರಿ ಸಾರಿ. ಇದು ಗೋಲ್ಡನ್ ಕಲರ್ ಒಂದೈತ್ರಿ. ಇದು ಹಸಿರು ಬಂದೈತ್ರಿ. ಇದಕ್ಕೆ ಇದು ಈ ಥರ ಹಸಿರು ಬಂತ. ಇದ್ರೊಳಗೆ ನೋಡ್ರಿ ಒಂದು ಕಟ್ ಹಾಕ್ಸಿದೆ. ಇದ್ರಾಗ 2 ಉಳ್ದವ ಇವು. ಇದು 2 ಉಳ್ದವ. ಮೆತ್ತನ ಸೀರೆ ಇವು ನೋಡ್ರಿ. ಸಣ್ಣ ಫಂಕ್ಷನ್ ಉಳ್ಬೋದು ಮತ್ತು ಡೈಲಿ ವೇರ್ಗೂ ಆಗಿರ್ಬೋದು. ಅಷ್ಟು ಚೆನ್ನಾಗದವ್ರಿ. ಇದೊಂದು ಉಳೈತ್ರಿ. 2 ಕಲರ್ ಅದಾವ್ರಿ. ಬೇಕು ನೋಡ್ರಿ. 2 ಸೀರೆ ಅದಾವ್ರಿ ಇವು. ಮತ್ತು ಇದು ರೀ, ಇದ್ರೊಳಗೆ 2 ಸೀರೆ ಉಳ್ದದ್ದು ಹಂಗೆ ಉಳ್ದ್ಬಿಟ್ಟವ್ರಿ. ಅದೇ ರೀ ಎಷ್ಟು ಚಂದ ನೋಡ್ರಿ. ಇವು ದಡಿ ಸೀರೆ ಮೆತ್ತಗದವ್ರಿ. ಇವು ಅದೇ ಎಷ್ಟು ಮೆತ್ತಗ ನೋಡ್ರಿ. ಹರಡಿಲ್ಲ ಏನಿಲ್ಲ ರೀ. ಉಕ್ಕೊಂದಿಂದ್ರು ಅಂಥದ್ದೆಲ್ಲ ಏನಿಲ್ಲ ಸೀರೆ. ಅಷ್ಟು ಚಂದ ನೋಡ್ರಿ. ಇದಂತ ನೋಡ್ರಿ ಹಸಿರು ಬಾರ್ಡ್ರ್ ಕೊಟ್ಟಾರಿ. ಪಿಂಕ್ ಕಲರ್ ರೀ, ಮಸ್ತ್ ಕಾಣಿಸ್ತೈತ್ರಿ. ಇದು ಉಟ್ಕೊಂಡಿವಿ ಅಂತ ಹೇಳಿದ್ರಿ. ಮತ್ತು ಇಲ್ಲೊಂದು ಮೆಹಂದಿ ಕಲರ್ ಒಂದು ಐತೆ ನೋಡ್ರಿ.
ಎಷ್ಟು ಚೆನ್ನಾಗಿ ನೋಡ್ರಿ ಇದು. ಪಟ್ಟಿ ಒಳಗೆಲ್ಲ ಈ ಥರ ಬರುತ್ತೆ. ಬ್ಲೌಸ್ ಎಲ್ಲ ಪ್ಲೇನ್ ಇಲ್ಲ ಈ ಥರ ಬುಟ್ಟೆ ಆಯ್ತು ನೋಡ್ರಿ. ಹಿಂಗೆ ಆಯ್ತು ರೀ. ಮತ್ತು ಈ ಥರ ದಡಿ ಆಯ್ತು ರೀ ಅದಕ್ಕೆ. ಆಮೇಲೆ ಇದು ಐತೆ ನೋಡ್ರಿ ಇಲ್ಲಿ. ಇಲ್ಲ ನೋಡ್ರಿ ಸೀರೆ. ಇದ್ರೊಳಗೆ 2 ಸೀರೆ ಅದಾವ ರೀ. ಐ ಈಗ ಇದ ಕ್ವಾಲಿಟಿ ಒಳಗೆ ಇದೊಂದು ಸೀರೆ ನೋಡ್ರಿ. ಇದೊಂದು ಇದೊಂದು ಸ್ಟೋನ್ ವರ್ಕ್ ರೀ. ಇವು ಕಾಟನ್ ಸೀರೆ ಟೈಪ್. ಮೆತ್ತನ ಸೀರೆ ಎಲ್ಲರೂ ಕೇಳತ್ತಿದ್ರಿ. ಇದೊಂದು ಐತಿ. ಎಲ್ಲರೂ ಮೆಸೇಜ್ ಹಾಕ್ರು ಮಮ್ಮಿ ಸೀರೆ ತರಿಸಿಲ್ಲೇನ್ರಿ, ಸೀರೆ ತರಿಸಿಲ್ಲ, ನಮಗೆ ಯುಗಾದಿಗೆ ಬೇಕು ಅಂತ ಹೇಳಿ ಹಾಕ್ಸಿದ್ರು. ಏನು ಮಾಡಿದ್ರಿ, ನಾನು ಆಸ್ಪತ್ರೆಗೆ ಅದೆಲ್ಲ ಓಡಾಡೋದಿತ್ತೇನ್ರಿ, ಹಾಗಾಗಿ ನನಗೂ ಹೋಗೋಕ್ಕಾಗಲಿಲ್ಲ ರೀ. ತಂದೆ ಇಲ್ಲ ರೀಪ, ತರಲೇ ಇಲ್ಲ ನಾನು. ಇರಲಿ ಮಾರೋಣ. ಇದು ನೋಡ್ರಿ, ಇದು ಎಷ್ಟು ಚಂದ ಐತಿ ಸೀರೆ. ಇದು ಮಸ್ತ್ ಐತಿ, ಮೆತ್ತಗೈತಿ. ಮೆತ್ತನ ಸೀರೆ ಇದು ಭಾರಿ ಐತ್ರಿ. ಇದು ಅದೇ ಈ ಥರ ಐತಿ ನೋಡ್ರಿ. ಚಂದ ಐತಿ. ಇದ್ರೊಳಗೆ ಇದು ಒಂದು ಐತ್ರಿ, ಅಂದ್ರೆ ಕ್ವಾಲಿಟಿ ಒಂದು, ಡಿಸೈನ್ ಬೇರೆ ಬೇರೆ ಐತಿ. ಇದು ಒಂದು ಐತ್ರಿ. ಆಮೇಲೆ ಇಲ್ಲೊಂದು ಐತಿ ಮತ್ತು ಇದು ಸೇಮ್ ರೀ. ಸೇಮ್ ನೋಡ್ರಿ. ಇದು ಡಿಸೈನು ಸೇಮ್ ರೀ. ಸೇಮ್ ರೀ. ಇದ್ರೊಳಗೆ ಮತ್ತು ಇದೊಂದು ಐತಿ ಮೆಹಂದಿ ಕಲರ್ ಸೀರೆ ರೀ. ಇದ್ರೊಳಗೂ ಭಾಳ ಮಾರಿದ್ರಿ, ಒಂದು 2-3 ಸೆಟ್. ಇದು ಚಾಕ್ಲೇಟ್ ವರ್ಕ್ ಸೀರೆ ಐತೆ ನೋಡ್ರಿ. ಒಂದು ಫುಲ್ ಚಾಕ್ಲೇಟಿ ಸೀರೆ ನೋಡ್ರಿ. ಚಾಕ್ಲೇಟಿ ಬಳಿ ಬಂದೈತ್ರಿ. ಅದೇ ಗ್ರ್ಯಾಂಡ್ ಸೆರಗ. ಗ್ರ್ಯಾಂಡ್ ಸೆರಾಗಿ ಬರ್ತೈತ್ರಿ. ಬ್ಲೌಸ್ ನೋಡಕೈತೆ ನಾನು. ಬ್ಲೌಸೂ ಐತಿ. ಇಲ್ಲೈತೆ ನೋಡ್ರಿ. ಇದು ಬ್ಲೌಸ್ ರೀ. ಇದು ದಡಿ ಬಂದಿರತ್ರಿ ಬ್ಲೌಸಿಗೆ. ಇದು ಬ್ಲೌಸ್ ನೋಡ್ರಿ. ನೀವು ವರ್ಕ್ನ ಹಾಕ್ಸೋಬೇಕು ಬೇಕಂದ್ರೆ. ಇದ್ರೊಳಗೆ ಇನ್ನೊಂದು ಕಲರ್. ಇದೊಂದು ಕಲರ್ ರೀ, ನವಿಲ್ ಕಲರ್ ಅಂತಾರ. ಭಾಳ ಚೆನ್ನಾಗಿತ್ತು ಇದು ಕಲರ್. ಸೂಪರ್ ಕಲರ್ ಅದ. ಇದು ಮಸ್ತ್ ಐತ್ರಿ ಕಲರ್. ಇದು ಎಷ್ಟು ಚೆನ್ನಾಗಿ ನೋಡಿ ಕಲರ್. ಸೇಮ್ ಡಿಸೈನ್, ಸೇಮ್ ಬ್ಲೌಸ್ ಬರುತ್ತೆ, ಕಲರ್ ಅಷ್ಟೇ ಚೇಂಜ್ ರೀ. ಮತ್ತು ಇದೊಂದು ವರ್ಕಿಂಗ್ ಸೀರೆ ಐತ್ರಿ. ಮತ್ತು ಇಲ್ಲೊಂದು ಐತೆ ನೋಡ್ರಿ. ಬಾರ್ಡ್ರ್ ನೋಡ್ರಿ ಹೆಂಗೆ ಇದಾಕೆ ಶೈನಿಂಗ್. ಪಿಂಕ್ ಕಲರ್ ಬಂದಿರೈತಿ. ಇದೆಲ್ಲ ಪಿಂಕ್ ಕಲರ್ ಬಾರ್ಡ್ರು, ಪಿಂಕ್ ಕಲರ್ ಬ್ಲೌಸು, ಶರರ್ ಎಲ್ಲ ಕಡೆ ರೀ. ಅದೇ ರೀ. ಇಲ್ಲೈತೆ ನೋಡ್ರಿ ಬ್ಲೌಸ್ ರೀ. ಚೆನ್ನಾಯ್ತಲ್ಲ, ಮಸ್ತ್ ಐತಿ. ಇದೊಂದು ವರ್ಕ್ ಸೀರೆ ಐತೆ ನೋಡ್ರಿ, ಯೆಲ್ಲೋ ಕಲರ್. ಎಲ್ಲ ವರ್ಕ್ ಸೀರೆ ಬಂದು ನೋಡ್ರಿ. ಮತ್ತು ಇವೆಲ್ಲ ಡೈಲಿ ವೇರಿಂಗ್ ಸೀರೆ ಅದಾವ ರೀ. ಇದೊಂದು ಐತೆ ನೋಡ್ರಿ ಇಲ್ಲಿ. ಇದೊಂದು ಐತೆ ರೀ. ಇವು ಡೈಲಿ ವೇರಿಂಗ್ ನೋಡ್ರಿ. ಅಡಿಕೆನ ಬಿಸ್ತಾನ ನೋಡ್ರಿ, ಡೈಲಿ ವೇರ್ ಸೀರೆ. ಇವು ಒಂದು ಸ್ವಲ್ಪ ಡೈಲಿ ವೇರ್ ಉಳ್ದಾಬಿಟ್ಟವ್ರಿ ಇವು. ಇನ್ನೊಂದು ಇಷ್ಟು ಸೀರೆ ಅದಾವ್ರಿ ಇನ್ನು. ಇವು ಒಂದು ಸ್ವಲ್ಪ ಯಾರಿಗಾರು ಬೇಕಂತ ಹೇಳಿದ್ರೆ ಕಡಿಮೆ ಮಾಡಿಕೊಟ್ಬಿಟ್ರೆ ಅಂತ ಇಡೋ ಕುಂತೀವಿ ನಾವು. ಇವು ಸ್ವಲ್ಪ ಶೈನಿಂಗ್ ಒಳಗೆ ಅದ್ರಾಗ ಡೈಲಿ ವೇರ್ ಸಿಲ್ಕಿ ಟೈಪ್. ಹಾಂ, ಸಿಲ್ಕಿ ಟೈಪ್ ಅದಾವ್ರಿ ಇವು. ಇವೆಲ್ಲ ಎಷ್ಟು ಸೀರೆ ಅದ ನೋಡ್ರಿ ಇನ್ನು. ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಹೇಳ್ರಿ. ನಾವು ಇದು ನಂಬರ್ ಕೊಟ್ಟಿರ್ತೀವಿ ರೀ, ವಾಟ್ಸಪ್ ನಂಬರ್. ಅದಕ್ಕೆ ವಾಟ್ಸಪ್ ಹಾಕಿ ನೀವು ಕಳಿಸಿದ್ರಿ ಯಾವ ಸೀರೆ ಬೇಕು ಅಂತ ಹೇಳಿದ್ರೆ ನಾನು ಅದ್ರ ರೇಟ್ ಹೇಳ್ತೀನಿ ರೀ. ಮತ್ತು ನಿಮಗೆ ಬೇಕಂತ ಹೇಳಿದ್ರೆ ಅಡ್ರೆಸ್ ಕಳಿಸಿದ್ರೆ ನಿಮ್ಮೂರಿಗೆ ನಮ್ಮ ಸೀರೆ ಕಳಿಸ್ತೀವಿ ರೀ. ಇಷ್ಟು ಸೀರೆ ಉಳ್ದಾವ ನೋಡ್ರಿಪ್ಪ ನಮ್ಮ ಕಡೆ. ಈಗ ಕಡಿಮೆ ಮಾಡಿಕೊಡ್ತೀನಿ ನಿಮ್ಗೆ ಯಾವ್ದಾದ್ರು ಬೇಕಂತ ಹೇಳಿದ್ರೆ ಹೇಳ್ರಿ. ನಾನು ಇಲ್ಲಿ ಮಾರಿಪ್ಪ ನಾನು ಕೂಡಿ ತರಕಾರಿ ಬಂದ್ರಿಪ್ಪ. ಅಂದರೆ ATM ಹೋಗೋದಿತ್ರಿ. ATMಗೆ ಹೋಗಿ ತರಕಾರಿ ತೊಗೊಂಡು ಹೋಗಕತ್ತಿದ್ವಿ. ಇಲ್ಲಿ ಹಾಡಾತಾರಿಪ್ಪ ಪಾಪ, ನೋಡಕತ್ತಿದ್ವಿ ನಾವು ಬಂದಿಲ್ಲಿ.
ಹೊಸಬಡ ಬಂದು ಜಯ ಹೇಳೋಣ ಬರಬೇಕು ಬನ್ನಿ ಬಂದ್ಕ ಸ್ವಂತ ಟೈಮ್ ಆಗಿ ಮನೆ ಚಾಲು ಆಗಿ ಹಲೋ ಇಲ್ಲಿ ಬಂದು ಅಮ್ಮಗೆ ಚಾ ಕೊಟ್ಟು ಹೋಗಿದ್ದೀವಿ ನಾವು. ಅಲ್ಲಿ ಹಾಡಾಕತ್ತಿದ್ರು ನೋಡ್ಕೊಂಡು ನಿಂತಿದ್ರಿ, ಬಂದಿರಪ್ಪ ಮತ್ತು ವಾಪಸ್. ಇಲ್ಲಿ ಮತ್ತು ಸೂಪರ್ ಮಾರ್ಕೆಟಿಗೆ ಬಂದಿರಿ ನಾವು. ರೀಪ ತತ್ತಿಯರು ತೊಗೊಂಡು ತಡಿ ಮೊದಲ ಹೂನ್ವ ತೊಗೊಂಬೋಗ ಅಂತ ಹೇಳಿದೆ, ಬರಲಿಲ್ಲ ರೀ ನೈಕ್ ಹೊರಗೆ. ಬಾ ಬಂದಿವ್ರಿ ನಾವು ಈಗ ಮನೆಗೆ. ಇದು ಪುಂಡಿ ಪಲ್ಯ ಮತ್ತು ಕೊತ್ತಂಬರಿ ತೊಗೊಂಬಂದಿರಿಪ್ಪ ಬರೋದ್ರಿಂದ. ತತ್ತಿ ತೊಗೊಂಡು ಆರಿಪ ಹೊರಗೆ ಬರೋದಕ್ಕೆ ಅವ್ರಪ್ಪ ಫೋನ್ ಹಚ್ಚಿದ್ರಿ, ಚಿಕನ್ ತೊಗೊಂಬರ್ತೀನಿ ಅಂತೇಳಿ ಅಂದು, ಚಿಕನ್ ತೊಗೊಂಬರಾಕತ್ತೀನಿ ಅಂತಂದು. ಆಯ್ತು ಬಿಡ್ರಿಪ್ಪ ಅಂತಂದ್ವಿ. ಮತ್ತೀಗ ಸಾನಿಯಾ ಇದನ್ನು ಹಾಕಿಡಾಕತ್ತಾರ ತತ್ತಿ ಅಷ್ಟು. ತತ್ತಿ ಕ್ಯಾನ್ಸಲ್ ಆತ್ರಿ, ಇರ್ತಂತಿದ್ದು ಸಾರು ಮಾಡಿದ್ವಿ ಇವತ್ತು. ಅರಿಶಿಯ ರೊಟ್ಟಿ ಮಾಡಾಕತ್ತಾಳ್ರಿ ಇಲ್ಲಿ. ಆರಿಪ ಕೊಬ್ಬರಿ ತೆಗಿಯಾಕತ್ತಾವ. ಈ ಮಸಾಲೆ ಮಾಡಿ ಅರಿಶಿಯ ಮಾಡ್ತಾಳ್ರಿಲ್ಲ, ಒಗ್ಗರಣೆನ ಮಾಡ್ತಾಂತ್ರಿ. ಈಕಿನ ಏನೋ ಚಲೋ ಇಕ್ಕಿದ ಅನ್ನ ಮಾಡ್ತಾನೆ, ಚಲೋ ಇಕ್ಕಿ ಅನ್ನಂತ್ರಿ. ಆಕೆ ಚಲೋ ಇಕ್ಕಿ ಅನ್ನ ಅಂದ್ರೆ ಭಾಳ ಇಷ್ಟ ನಮ್ಮ ಅರಿಶಿಯಾಗಿ. ನಮ್ಮಮ್ಮ ಹೋಗಂಗಿಲ್ಲ ಅದು, ಅವ್ರಿಗೆ ಮಿಜ್ಜೆ ನಾನು ಬೇಕ್ರಿ, ಹಂಗಾಗಿ ರೇಷನ್ ಇಕ್ಕಿದ ಅವ್ರಿಗೆ ಮಾಡಿಡ್ಬೇಕ್ರಿ ಈಗ ಬಿಸಿ ಅದು. ಕೊಬ್ಬರಿ ಹಾಕಿ ಮಾಡ್ಬೇಕು ನಮ್ಮಮ್ಮಗೆ. ನಾನು ಹೇಳಿದೆ ಉಳ್ಳಾಗಡ್ಡಿ ಹಾಕಿ ಮಾಡೋಣ ಅಂತಂದು. ನಮ್ಮಮ್ಮಗೆ ಅದು ಸೇರಂಗಿಲ್ಲ ರೀ, ಸಿಹಿ ಹಾಕದೆ ಅಂತ್ರಿ ಅದು ಉಳ್ಳಾಗಡ್ಡಿದ ಪಲ್ಯ ಮಾಡಿದ್ದು. ಅದಕ್ಕೆ ಕೊಬ್ಬರಿನ ಹಾಕಿ ಮಾಡೋಣ ಮೊದಲ, ಹಾಕ್ಬಿಡು ಹಂಗದ ಮತ್ತೆ ಏನು ಮಾಡೋಕೆ ಅಂತಂದು ಕೊಬ್ಬರಿ ತೆಗಿಯಾಕತ್ಲರಿಕೆ. ಚಲೋ ಐತ್ರಿ ಕೊಬ್ಬರಿ ಅದು. ಮೊನ್ನೆ ತೊಗೊಂಬಂದೆ ಅವತ್ತು, ನೀನಿಲ್ಲ ಮನೆ ತೊಗೊಂಬಂದ್ವು. ಸಿಳಿದು ತೊಗೊಂಬಂದಿರಿ ನಾನು, ಸ್ವಲ್ಪ ಸಸ್ತಾಗಿ ಕೊಡ್ತಾರೆ ನಾನು ಸಿಳಿದು ಆದ್ರೆ. ಆರಿಪೆಲ್ಲ ಮಸಾಲೆ ಮಾಡಿಟ್ರಿ ಅರಿಶಿಯ ಮತ್ತೆ ಇಷ್ಟು ರೊಟ್ಟಿ ಮಾಡಾಕತ್ಲು. ಮತ್ತೆ ಅಷ್ಟು ಹಾಕೋದೇನೋ ಈಗ. ಮತ್ತು ಚಿಕನ್ ತೊಗೊಂಬಂದಾರ ಅಂದ್ರಾಗಂದ್ರೆ ಮತ್ತು ಈಗ ನಾವು ಅಲ್ಲಿ ಉಣ್ಣಾಕ ನೀವು ಅಲ್ಲಿ ಉಣ್ಣಾಕಂದ್ರೆ ಮತ್ತು ಚಿಕನ್ ಮಾಡಿದ್ರಾಗ ಮತ್ತು ಒಂದು ರೊಟ್ಟಿ ಅದು ತಿನ್ಬೇಕಂದು ಅನಿಸ್ತೈತಲ್ಲ ರೀ. ಅದ್ರಾಗ ಅನ್ನ ಅಂತೇಳಿದ್ರೆ ನಮ್ಮ ಮನೆಯೊಳಗೆ ಜಾಸ್ತಿ ಹೋಗಂಗೆ ಇಲ್ಲ ರೀ. ರೊಟ್ಟಿ ಆದ್ರೆ ಊಟ ಮಾಡ್ತಾರೆ. ನಮ್ಮ ಅರ್ಶಿಯನ್ ರೊಟ್ಟಿ ಉಣ್ಲಂದ್ರೆ ಅನ್ನನ ಉಣ್ಣಂಗಿಲ್ಲ ರೀ. ನೀನು ಒಂದ ರೊಟ್ಟಿ ಅಲ್ಲ ಅರ್ಧ ಅದನ್ನ ಬಿಟ್ಬಿಟ್ಲ ಮತ್ತು ನೀನು ರಾತ್ರಿ ರೀ ಹಂಗೆ ಮಾಡ್ತಾಳ್ರಿ. ಈಗ ಚಿಕನ್ ಮಾಡೈತಂದ್ರೆ ಉಂತಾಳ್ರಿ, ಊಟ ಮಾಡ್ತಾಳೆ. ಅದೇನೇನ್ರಿಪ್ಪ ಚಿಕನ್ ಅಂತ ಹೇಳಿದ್ರೆ ಅಷ್ಟಿದ್ರಿ. ಚಿಕನ್ನು ಮೀನು ಮತ್ತು ಮಟನ್ ಅದೇನು ತಿನ್ನಂಗಿಲ್ಲ ರೀ. ಓಮ ಅವಾದವ ಮೆತ್ತನ ಹಾಕಂದಿದ್ದಾರ ಅವ್ರು, ಅವನ ಹಾಕಿದ್ದಾರ. ಹಡ್ಡಿ ಅಂತಂದು ಹೇಳಿ ಕಳಿಸಿದ್ರೆ ಅವ್ನು ಕೊಟ್ಟು ಕಳಿಸ್ತಿದ್ರು. ದೊಡ್ಡ ತೊಗೊಬೇಕಾಯ್ತಾರಿಪ್ಪ ಅದನ್ನು. ಬಾಲ್ ಸಾಕು ಸಾಕ ಸಾಕರ್ಸಿ ಅಷ್ಟ್ರೊಳಗೆ ಸಲ ಇದಿಲ್ಲ ಅದು. ಇದು ಮಸಾಲೆ ಭಾಳ ಆಕೈತೆ ಅದು, ಮಸಾಲೆ ಭಾಳ ಆಕೈತಾರಿಪ್ಪ ಅದು. ಸಣ್ಣದ ಕಾಣತೈತೆ ನಿಮ್ರೊಳಗೆ. ಹ್ಞೂ ಡಬ್ಬಿ ಸಣ್ಣದ ಕಾಣ್ತೈತೆ. ಹಾಂ ಇದು ತಗೊಳ್ಳಿ ಹಂಗಂದ್ರೆ ಮಸಾಲೆ ಏಟಾಗೈತೆ ಅದು ನೋಡು. ಮಸಾಲೆ ಆಗೈತಿ, ಸ್ವಲ್ಪ ಗಟ್ಟಿ ಗಟ್ಟಿ ಮಾಡ್ಬೇಕಂತಿದ್ದೆ. ಹೌದು ನಾವು ಮಾಡ್ಬಿಡಂಗದ್ರ ಮಾಡಿಬಿಡು ಮತ್ತೆ ಯಾಕೆ ಒಂತಕ್ಕೆ ಮಾಡಿ ಇದು ಮಾಡ್ತಿದ್ವಿ. ಅದಂತೀನಿ ನಾವು ಅಷ್ಟ್ರಿಗೆ ಆಗ್ಬೇಕು ನೋಡು. ಅದು ಸಣ್ಣದ ತೊಗೊಳಂಗಿದ್ದು ಸ್ಟೀಲ್ ತೊಗೊಕ್ ನೋಡಿ. ಇದು ಚಂದ ತಂದಿದ್ದು. ನಾನು ತೊಗೊಂಬಿಡು ಇಲ್ಲತ್ತ ಇಲ್ಲ ಒಂದು ಸಣ್ಣದಾಕೈತೆ ನೋಡಿ. ಮತ್ತು ಮಸಾಲೆಗೆ ಅದಕ್ಕಂದ್ರೆ ಆಗಂಗಿಲ್ಲ. ಅಲ್ಲ ಬೋಟ್ ಹಾಕಿದೆ ಅದು ಹತ್ಕೊಂತ ಚರಿಪ ಅದು ಇಲ್ಲಿಂದಲ್ಲಿ ಮೊದಲು ತೆಳ್ಳಗೈತೆ ಅದು. ಲೋತೆ ಕೈ ಬಿಡೋದು ಮೊದಲು. ಇಲ್ಲ ಅದನ್ನು ಮಿಕ್ಸ್ ಮಾಡಿ ಹಿಡ್ಕೊಂಡ್ಬಿಡೈತೆ ತಳ ನೋಡಿ, ಹಿಡ್ಕೊಂಡಿದ್ದಿಲ್ಲ. ಈಗ ಒಣ ಮಸಾಲೆ ಹಾಕಿ ಒಂದು ಮಸಾಲೆ ಹಾಕಿಬಿಡು, ಗರಂ ಮಸಾಲ ಅದು ಹಾಕಿ ಒಣ ಮಸಾಲೆ ಹಾಕಿಬಿಡು. ಈಗ ಹಾಕ್ಲಾ? ಹ್ಞೂ ಹಾಕಿಬಿಡು. ಸುದ್ದಿದ್ದು ಮತ್ತೆ ಚಿಕನ್ ನೋಡಿ ತಳ ಎಲ್ಲ ಹಿಡಿಯೋಕಾಯ್ತದೆ. ಲಾಳಿ ಬಂದಾಗ ಐತಿಲ್ಲ ಚಿಕನ್ ಅದು. ಮತ್ತು ಹಂಗೆ ಬಂದಾಗ ಹಾಕಬೇಕು. ನೀರು ಇದ್ದಾಗ ಚಲೋ ಆಗಂಗಿಲ್ಲ, ಎಲ್ಲ ನೀರು ಹೋಗಿ ಎಣ್ಣೆ ಬಿಡ್ಬೇಕು ಹಂಗದ ಅಂದಾಗ ಚಲೋ ಆಗೈತೆ ಅದು. ಇದು ಹಾಕಿಲ್ಲ ಹಸೆಕಾಯಿ, ಅದು ಸ್ವಲ್ಪ ಟೇಸ್ಟ್. ಇದು ಖಾರ ಇಲ್ಲ. ಈಗ ನೀ ಹಾಕಕತ್ತಿತ್ತು ಇದು ಖಾರ ಖಾರ ಇಲ್ಲ. ಅದು ಖಾರದ ಬೇಕಾದಕ್ಕೆ ಇದ್ರಾಗೈತೆ ನೋಡು, ಡಬ್ಬಿ ಒಳಗೈತೆ ಒಂದು. ಬಾಯಿ ಎಲ್ಲ ಮತ್ತು ಖಾರ ಖಾರ ಆಗೈತೆ ನೋಡಿ ಆಮೇಲೆ ಹಾಕು. ನೀ ಹಾಕಂತ ಹಸೆಕಾಯಿನೂ ಇದಿಲ್ಲ, ಖಾರ ಇಲ್ಲ. ಇದನ್ನು ಖಾರ ಇಲ್ಲ. ಈಗ ಗರಂ ಮಸಾಲೆ ಇದೆಲ್ಲ. ಹ್ಞೂ ಕೊತ್ತಂಬರಿ ಕಾಳು ಪುಡಿ ಒಂದಿಟ್ಟು ಹಾಕು. ಕೊತ್ತಂಬರಿ ಕಾಳು ಪುಡಿ, ಧನಿಯಾ ಪೌಡ್ರ್. ಧನಿಯಾ ಪೌಡ್ರ್. ನಾ ಬಾಂಡೆ ಒಯ್ಲ, ನಾನು ಬಾಂಡೆ ಇಟ್ರಿ. ಇದನ್ನು ಗ್ಯಾಸ್ ಬಂದ್ ಮಾಡಿರಿ ಮೇಡಮರ. ರೊಟ್ಟಿ ಆಗಿದ ಮೇಲೆ ಗ್ಯಾಸ್ ಬಂದ್ ಮಾಡಂಗಿಲ್ಲ ಅಂದ್ರಿ. ಆರಿಪ್ಪ ವಾಸನೆ ಗಂಗಮ್ಮ ಅಂತ ಬರಾಕತ್ತ ತಗೋರ್ಬಾ. ನಮ್ಮ ಮರ್ಸಿಯಾಗ ವಾಸನೆ ಚಲೋ ಬರಾಕತ್ತ ಅಂದ್ರೆ ಮಸ್ತ್ ಆಗಾಕೈತೆ ಪಲ್ಯ ಅಂತ ಅರ್ಥ. ಈಕಿ ರೊಟ್ಟಿ ಮಾಡಿದ್ರಿ ನಮ್ಮ ಸಾನ್ಯ ಇದನ್ನು ತೊಳ್ಯಾಕತ್ತಾಡ್ರಿ ಅದನ್ನು. ಏನು ಮಾಡ್ಕೊಂಡ ಕೈಗೆ ಏನು ಚುಚ್ಕೊಂಡಾಳ ಕೈ ಸುಮ್ ಕುಂದ್ರಲ್ಲ ಈಕಿವ. ಭಾಳ ಮಾಡ್ಬೇಡಾರಿಪ್ಪ ಪಲ್ಯ. ನಾನು ಇವೆಲ್ಲ ಬಾಂಡೆ ತೆಗೆದು ಬಾಂಡೆ ಹಾಕೊಂಡು ಹೋಗ್ತೀನಿ ರೀ. ನೋಡ್ರಿ ತುಂಬ್ಸ್ಯಾರಿ ಸಿಂಕ್. ಆಯಿತು ಸರ್. ಹ್ಞೂ
ಕುದಿತೈತಿ ಗಟ್ಟಿ ಭಾಳ ಆತನ ನೋಡ ನೀರು ಇಷ್ಟ ಆಗೈತಿ ನೀರು ಇರ್ಬೇಕು ನೀರು ಹಾಕೊಂಡ್ರೆ ನಾನು ಇನ್ನೂ ಅಷ್ಟು ಮಾಡಲಿಲ್ಲ ನಾನು ಅದಿಲ್ಲ ಅದನ್ನ ಸ್ವಲ್ಪ ತೆಗೆದಿಟ್ಟೇನಿ ಹೋಗಂಗೆ ಇಲ್ಲ ಸಾರೊಳಗಿಂದ ಸ್ವಲ್ಪ ಸುಕ್ಕ ಮಾಡಿ ನಾಳೆ ಮಾಡೋದು ಬಿಡು ಇವತ್ತೇನು ಬೇಡ ಅಷ್ಟೇ ಬಿಟ್ಬಿಡಿ ಇವತ್ತು ಸಾಕತ್ತ ನಾಳೆ ನೋಡೋಣ ಅಂತ ಮತ್ತೆ ಫ್ರಿಜ್ನೊಳಗೆ ಇಟ್ಟಿರ್ಲಿ ಈಗ ಅದನ್ನ ಹ್ಞೂ ಏನಂತ ಸಾನಿ ಆಕೆ ನಮ್ದು ಹಳ್ಳಿ ತನ ಇಟ್ಲಾಪುರದ ತೋರಿಸ್ಬೇಕಂತ ಮತ್ತು ನೀ ಏನು ತೋರ್ಸಕತ್ತಿ ಸಿಟಿ ತನ ಚಲೋ ಐಕೆ ಅನ್ನ ಚಿಕನ್ ಸಾರು ಬಿಸಿ ಬಿಸಿ ರೊಟ್ಟಿನ ಬೆಂಡೆಕಾಯಿ ಪಲ್ಯ ಐತ್ರಿಪ್ಪ ಒಂದು ಸ್ವಲ್ಪ ಹಚ್ಕೊಂಡು ಉಣ್ಬೇಕಿಲ್ರ ಬೆಂಡೆಕಾಯಿ ಪಲ್ಯ ಅಂತ ನಾ ಹೇಳಿದ್ರೆ ಇಷ್ಟು ದಮ್ದಾರಕತ್ತಾರೆ ಇವ್ರು ಕುತ್ಕೊಂಡಿಬ್ರು ಹಾಂ ನೀವೇನು ಬೆಂಡೆಕಾಯಿ ಪಲ್ಯ ತಿಂದಿದ್ರಿ ಹೋಗ್ರಿ ಇಲ್ಲ ಅಮ್ಮ ಕೊಡ್ತೀನಿ ಅಮ್ಮಗೆ ಹಚ್ಚಿಟ್ಟಿನ್ರಿ ಇಲ್ಲಿ ತಾಟ ಬಂದ್ರಮ್ಮ ತೊಳೆದಿಟ್ಟು ಬಂದಿವಾ ತೋರಿಸ್ಕೊಂಡೇನ ಯಾಕ ನಮ್ಮ ಮರಿಪಗೆ ಐತೆ ಅಂತ ನಾ ತೊಯ್ತ ನಾನು ಹಿಡಿದು ಬಿಡ್ಯಾಡ್ರಿ ಒಳಗೆ ನಾ ತೊಳಿತೀನವ ಅಂತಂದ್ರೆ ಬಿಡ್ಲಿಲ್ರಿ ತೊಳ್ಯಾಕ್ರಿ ಮಳೆ ನೋಡ್ರಿ ಎಷ್ಟು ಜೋರು ಬಂತು ಅಮ್ಮ ಬಂದ್ರೆ ಮಳೆ ಹಾಕ್ಯಂತ ಬಿಡ್ಯಾಕತ್ತ ಚೆಲ್ಲೈತಿ ಕಟ್ಟಿಗೆ ಅಲ್ಲಿದ್ದ ತೊಟ್ಲ ಅದು ಹಾಸಿಗೆ ಅಂತ ರೆಡಿ ಆದ್ರೆ ನಮ್ಮ ಅರ್ಶಿಯರು ಇಲ್ಲಿ ಊಟ ಕೊಟ್ಟರು ಊಟ ಮಾಡಾಕತ್ರ ಮಳೆ ಜೋರು ಬರಾಕತ್ತ ಅಲ್ಲೆಲ್ಲಿ ಸೋರಾಕೈತೇನ ಅಂತ ನೋಡ್ಬೇಕಂತಂದ್ರಿಪ್ಪ ಯಾಕಂದ್ರೆ ಎಷ್ಟು ಮೆತ್ತಿದ್ರು ನೋಡ್ರಿ ನಮ್ಮ ಮತ್ತೆ ಸೋರಾಕತ್ತಮ್ಮ ಅದು ಸೋರಾಕತ್ರಿ ಅಲ್ಲಿ ಎಷ್ಟು ಮೆತ್ತಿದ್ರು ಅಲ್ಲಿ ಒಳಗ್ರಿ ನಳ ಹರಿದಂಗೆ ಹರಿಯಾಕತ್ ನೋಡ್ರಿ ಮತ್ತದು ಇಲ್ಲಿ ಸೋತತ್ತಲ್ರಿ ಸೋರಾಕೈದೇನ ಅಂತ ನೋಡಿದ್ರಿಪ್ಪ ಸೋರಿಲ್ಲ ಪುಣ್ಯ ಚಲೋ ಐತ್ರಿ ನಂದು ಎಲ್ಲಿ ಸೋರಿಲ್ಲ ರೀ ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಐಕೊಳೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.